ನೀವು ಸಾಕಿರೋ ಶಿಡ್ಸು ಒರಿಜಿನಲ್ ಬ್ರೀಡಾ ಅಥವಾ ಕ್ರಾಸ್ ಬ್ರೀಡಾ? ನೀವು ಮೋಸ ಹೋಗಿರ್ಬೋದಲ್ವಾ? ಬ್ರೀಡರ್ಸ್ಗಳು ಈ ಬ್ರೀಡ್ನ ಯಾಕೆ ಲಾಸಾಪ್ಸ ಜೊತೆ ಮಿಕ್ಸ್ ಮಾಡಿದ್ರು, ಯಾವ ಲಾಭಕ್ಕಾಗಿ ಈ ರೀತಿ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನೀವು ನಮಗೆ ಕೊಡೋ ಸಪೋರ್ಟು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ನೀವು ನೋಡ್ತಾ ಇರೋ ಈ ಫೋಟೋಸಲ್ಲಿ ಯಾವುದು ಶಿಡ್ಸು ಅಂತ ಕಂಡಿಡೀರಿ? ರಪ್ ಅಂತ ಕಮೆಂಟ್ ಮಾಡಿ, ಚೆಕ್ ಮಾಡೋಣವಾ? ಇದು ಶಿಡ್ಸು, ಇದು ಲಾಸಾಪ್ಸ ಕಣ್ರಿ. ಎರಡು ಒಂದೇ ಥರ ಇದೆ ಅಲ್ಲ? ಆದರೆ ಶಿಡ್ಸುಗಳ ಕಣ್ಗಳು ರೌಂಡಾಗಿರುತ್ತೆ ಮತ್ತು ಶಾರ್ಟ್ ಫ್ಲ್ಯಾಟ್ ಫೇಸ್ ಇರುತ್ತೆ. ಲಾಸಾಪ್ಸ ಕಣ್ಗಳು ಓವೆಲ್ ಶೇಪ್ನಲ್ಲಿ ಸ್ವಲ್ಪ ಮೂತಿ ಉದ್ದ ಇರುತ್ತೆ. ಶಿಡ್ಸುಗಳಿಗೆ ಶಾರ್ಟ್ ಬಾಡಿ, ಲಾಸಾಪ್ಸಗಳಿಗೆ ಸ್ವಲ್ಪ ಉದ್ದನೇ ಬಾಡಿ. ಶಿಡ್ಸುಗಳು 8ರಿಂದ 10 ಇಂಚು ಉದ್ದ ಹಾಗೂ 5ರಿಂದ 8 kgಗಳ ತೂಕ ಹೊಂದಿರುತ್ತೆ. ಲಾಸಾಪ್ಸಗಳು 10ರಿಂದ 12 ಇಂಚು ಉದ್ದ ಬರುತ್ತೆ ಹಾಗೂ 8ರಿಂದ 12 kgಗಳ ತೂಕ ಹೊಂದಿರುತ್ತೆ. ಕೆಲವು ಬ್ರೀಡರ್ಸ್ಗಳು, ನಾನು ಇವ್ರಿಗೆ ಬ್ರೀಡರ್ಸ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಕೆಲವು ದುರಾಸೆ ಉಳ್ಳ ನೀಚರು, ಹಣದ ಮೋಹ ಇರುವ ದುರುಳರು. ಯಾಕೆ ಈ ರೀತಿ ಹೇಳಿದೆ ಗೊತ್ತಾ? ಎಷ್ಟೋ ಜನ ಬ್ರೀಡರ್ಸ್ಗಳು ಕಷ್ಟಪಟ್ಟು ರಾತ್ರಿ ಹಗಲು ನಿದ್ದೆಗೆಟ್ಟಿ ತಳಿ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಜೆನ್ಯೂನ್ ಆಗಿ ಎಥಿಕ್ಸ್ ಇಟ್ಕೊಂಡು ಬ್ರೀಡ್ ಮಾಡಿ ಮರಿಗಳನ್ನು ಸಾಕಿ ಮಾರ್ತಾರೆ. ಆದರೆ ಕೆಲವು ನೀಚರು ದುಡ್ಡಿನ ಆಸೆಗೆ ಈ ರೀತಿ ಕ್ರಾಸ್ ಬ್ರೀಡ್ ಮಾಡ್ತಾರೆ. ನನಗೆ ನೆನಪಿರೋ ಹಾಗೆ 2008, 10, 12ರವರೆಗೂ ಶಿಡ್ಸು ತುಂಬ ಬೇಡಿಕೆಯಲ್ಲಿದ್ದ ನಾಯಿ ತಳಿ ಈಗಲೂ ಇದೆ. ಆಗ 30,000ವರೆಗೂ ಅದರ ಬೆಲೆ ಇತ್ತು. ಆದರೆ ಲಾಸಾಪ್ಸಗಳು 4ರಿಂದ 8,000 ಅದರ ಬೆಲೆ. ಐ ಥಿಂಕ್ ಈಗ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಯಾಕೆ ಮಾಡಿದರು ಅಂತ. ಹಾಗಾಗಿ ಇವತ್ತು ನಾವು ನೋಡೋ ಎಷ್ಟೋ ಶಿಡ್ಸುಗಳ ತೂಕದಲ್ಲಿ ವ್ಯತ್ಯಾಸ, ಪಾಯಿಂಟೆಡ್ ಫೇಸ್, ಸಾಸೇಜ್ ಬಾಡಿ ಮತ್ತು ಅಸಹಜ ಕಾಯಿಲೆಗಳು ಹಾಗೂ ಅಲ್ಪ ಆಯಸ್ಸುಗಳಿಂದ ಸಾಯ್ತಿದ್ದಾವೆ. ಏಕೆಂದರೆ ನೀವು ನೋಡ್ತಿರೋ ಹಾಗೆ ಇಲ್ಲಿ ಶಿಡ್ಸುಗಳಿಗಿರುವ ಹೆರಿಡಿಟಿ ಕಾಯಿಲೆಗಳೇ ಬೇರೆ, ಲಾಸಾಪ್ಸಗಳಿಗಿರುವ ಹೆರಿಡಿಟಿ ಕಾಯಿಲೆನೇ ಬೇರೆ. ಹಾಗಾಗಿ ಇವತ್ತು ಪಾಪ ಇವುಗಳು ಕಷ್ಟ ಅನುಭವಿಸಬೇಕಾಗಿ ಬಂತು. ನೀವು ಎಲ್ಲೋ ಸ್ನೇಹಿತರು ಮನೆಯಲ್ಲಿ ಮರಿ ಹಾಕಿದೆ, ನಮ್ಮ ಪರಿಚಯಸ್ಥರು ಮನೆಯಲ್ಲಿ ಮರಿ ಇದೆ, ಇಲ್ಲ ಕಡಿಮೆ ಬೆಲೆಗೆ ಮರಿ ಸಿಕ್ತು ಅಂತ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಏಕೆಂದರೆ ಅವ್ರಿಗೆ ಯಾರಿಗೂ ಅದರ ಫ್ಯಾಮಿಲಿ ಹಿಸ್ಟ್ರಿಗಳು ಗೊತ್ತಿರೋದಿಲ್ಲ. ಅಕ್ಕಪಕ್ಕ ಮನೆಯಲ್ಲಿ ಗಂಡು ಹೆಣ್ಣು ಇರುತ್ತೆ, ಅದನ್ನು ಅವರು ಗೊತ್ತಿಲ್ಲದೆ ಕ್ರಾಸ್ ಮಾಡಿಬಿಡ್ತಾರೆ. ಅದು ಫ್ಯಾಮಿಲಿ ಟ್ರೀಯಿಂದಾನೇ ಬಂದಿದ್ದರೆ ಮತ್ತೆ ಜೆನೆಟಿಕಲ್ ಪ್ರಾಬ್ಲಮ್ಸ್ಗಳಿಗೆ ತುತ್ತಾಗುತ್ತೆ. ಹೀಗೆ ಎಷ್ಟೋ ಮನೆಗಳಲ್ಲಿ ಅಲ್ಪ ಆಯಸ್ಸಿಂದ ನಾಯಿ ಕಾಯಿಲೆಗಳಿಗೆ ತುತ್ತಾಗ್ತಾ ಸಾಯ್ತಾ ಇದೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡುವ ಮೂಲಕ ಅವರಿಗೂ ತಿಳುವಳಿಕೆ ಮೂಡಿಸುವ ಪ್ರಯತ್ನ ಮಾಡೋಣ.